ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಬಸವರಾಜ್ ಪತ್ತಿಗೆ ಮಠ ಗುರುದೇವ್ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ಬೆಳಗಾವಿಯಿಂದ. ಬೆಂಗಳೂರು ಕಾಮಾಕ್ಷಿಪಲ್ಲಿ. ಹೌದಾ ಸರ್, ಇವತ್ತು ವರ್ಕ್ಶಾಪ್ ಅಟೆಂಡ್ ಮಾಡಿದೀರಾ ನಮ್ದು ಮನೀಸ್ ಹ್ಯಾಪಿನೆಸ್. ಬೆಳಗ್ಗೆಯಿಂದ ಸಂಜೆ ಇಲ್ಲಿ ತನಕ ನೀವು ಕಲ್ತಿದ್ದೀರಾ. ಸೊ ಏನ್ ಅನ್ನಿಸ್ತು ಸರ್ ನಮ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ? ಟೋಟಲಿ ಸತ್ಯ ದರ್ಶನ ಆಯ್ತು. ಪಾಸಿಟಿವ್ ಮೈಂಡ್ ಬಂದಿದೆ ಆಕ್ಚುಲಿ ಇವತ್ತೇ ನನಗೆ ಅನ್ಸುತ್ತೆ. ನಾನೇ ದೇವರು ಅಂತ ಗೊತ್ತಾಯ್ತು. ಆಮೇಲೆ ಮತ್ತೆ ಅದ್ರ ಜೊತೆಗೆ ಪ್ರಬಲವಾದ ಇಚ್ಛಾಶಕ್ತಿ, ಆಮೇಲೆ ನಾವು ಈ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನೆಲ್ಲ ಬಿಟ್ಟು ನಾವು ಚೆನ್ನಾಗಿ ದುಡಿದ್ರೆ ದುಡ್ಡನ್ನು ಸಂಪಾದಿಸಬಹುದು ಅಂತ ಸತ್ಯ ಗೊತ್ತಾಯ್ತು. ಸರ್ ಗುರುಜಿ ಹೇಳ್ದಂಗೆ ಕರ್ಮ ಕಲ್ದ್ರೇನೆ ಇಲ್ಲಿ ಬರಕ್ ಆಗುತ್ತೆ ಅಂತಲ್ಲ, ಅದು ನನಗೆ ಬೆಳಗ್ಗೆನೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಆಯ್ತು. ತುಂಬಾ ಕಲ್ತಿದ್ದೀವಿ. ಅನಂತ ವಿಶ್ವ ಆಚಾರ್ಯ ಹೇಳೋ ಬೋಧನೆಗಳಿಗೆ ನಾನು ತುಂಬಾ ಇಂಪ್ರೆಷನ್. ಪ್ರತಿಯೊಂದು ಅಳವಡಿಸ್ಕೊಳ್ಬೇಕು. ಸಿಟ್ಟು ಬರಬಾರ್ದು, ಕೋಪಿಸ್ಕೋಬಾರ್ದು, ಯಾರ ಜೊತೆ ಜಗಳಾಡಬಾರ್ದು, ಶಾಂತ ರೀತಿಯಿಂದ ಇರ್ಬೇಕು ಅಂತ ಕಲ್ತ್ಕೊಂಡಿದ್ವಿ. ಇವತ್ತು ಆಕ್ಚುಲಿ ನನ್ ಬರ್ತ್ಡೇ. ಇಲ್ಲಿ ಬಂದು ಇಲ್ದೆ ಆಟೋದಲ್ಲಿ ಬಂದೆ. ನಮ್ಮ ಮಗಳು ಅವಾಗ ಫೋನ್ ಮಾಡಿ ವಿಶ್ ಮಾಡ್ತಾ ಇದ್ದೆ. ನನ್ ಕರ್ಮ ಕಳೆದಿದೆ ಅನ್ನೋದು ಅಲ್ಲೇ ಎಕ್ಸ್ಪೀರಿಯನ್ಸ್ ಆಯ್ತು. ತುಂಬಾ ಖಂಡಿತ ಕ್ಯಾಮ್ರಾ ಮುಂದೆ ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಧೈರ್ಯ ಅನ್ನೋದು ಇದೇ ಫಸ್ಟ್ ಬಂದಿರೋದು. ಇದು ನನ್ನ ಸೆಕೆಂಡ್ ಟೈಮ್ ಬಂದಿರೋದು. ಗುರೂಜಿಗೆ ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಗೆ ಇನ್ನೂ ಒಳ್ಳೇದಾಗ್ಲಿ. 100 crores ವರ್ಕ್ಶಾಪ್ಗೆ ಬರ್ಬೇಕಂತ ಅನ್ಕೊಂಡಿದ್ದೀನಿ. ಆಯ್ತು ಸರ್, ಬುಕ್ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್.